ವಿಧಾನಸಭೆಯಲ್ಲಿ ಇಂದು ಗವರ್ನರ್ ಗದ್ದಲ ಗ್ಯಾರಂಟಿ. ಯಾಕಂದ್ರೆ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆ ಇವತ್ತು ನಡೆಯುತ್ತೆ. ಬಳಿಕ ಅಬಕಾರಿ ಲೈಸೆನ್ಸ್ ಲಂಚದ ಬಗ್ಗೆಯೂ ಕೂಡ ಗಂಭೀರ ಚರ್ಚೆ ಆಗುತ್ತೆ. ಹೀಗಾಗಿ ಇವತ್ತು ವಿಧಾನಸಭೆಯಲ್ಲಿ ಗವರ್ನರ್ ಗದ್ದಲ ಗ್ಯಾರಂಟಿ, ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆ ಆಗುತ್ತೆ. ಬಳಿಕ ಅಬಕಾರಿ ಲೈಸೆನ್ಸ್ ಲಂಚ ಆ ಒಂದು ಪ್ರಕರಣ ಏನಿದೆ, ಆ ಒಂದು ಪ್ರಕರಣದ ಬಗ್ಗೆಯೂ ಕೂಡ ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿ ಬೀಳಲಿವೆ. ಹೀಗಾಗಿ ಇವತ್ತು ಯಾವ ರೀತಿ ಸಾಗುತ್ತೆ ಸದನ ಕಾದು ನೋಡಬೇಕಿದೆ. ನಿಲುವಳಿ ಸೂಚನೆ ಅಡಿ ಚರ್ಚೆಗೆ ಸ್ಪೀಕರ್ ಅವಕಾಶವನ್ನ ಕೊಡ್ತಾರೆ. ಅಬಕಾರಿ ಸಚಿವ RB ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕು ಅಂತ ಕಳೆದ ಕೆಲವು ದಿನಗಳಿಂದ ಸದನದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಚರ್ಚೆ ನಡೀತಾನೆ ಇದೆ. ಬಿಜೆಪಿ ನಾಯಕರು ಅಥವಾ ವಿಪಕ್ಷ ನಾಯಕರು RB ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸ್ತಾನೆ ಇದ್ದಾರೆ. ಇವತ್ತೂ ಕೂಡ ಅದು ಮುಂದುವರಿಯುತ್ತೆ. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆಯನ್ನ ನಡೆಸಲಿವೆ ವಿಪಕ್ಷಗಳು. ಈ ವೇಳೆ ಹಗರಣದ ಆಡಿಯೋ ಕುರಿತಂತೆ ಬೆಳಕನ್ನ ಕೂಡ ಚೆಲ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅಂದ್ರೆ ಈಗೊಂದು ಅಬಕಾರಿ ಇಲಾಖೆಯಲ್ಲಿ ಇತ್ತೀಚೆಗಷ್ಟೇ ಒಂದು 25 ಲಕ್ಷವನ್ನ ಇಸ್ಕೊಳ್ಬೇಕಾದ್ರೆ ಅಬಕಾರಿ DC ಜಗದೀಶ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಜೊತೆಗೆ ಒಂದು ಆಡಿಯೋ ಕೂಡ ವೈರಲ್ ಆಗುತ್ತೆ. ಅಂದ್ರೆ ಇದರಲ್ಲಿ ಅಬಕಾರಿ ಸಚಿವರಿಗೂ ಕೂಡ ಒಂದಿಷ್ಟು ಕಮಿಷನ್ ಹೋಗುತ್ತೆ ಎನ್ನುವಂಥ ಆಡಿಯೋ ಅದು. ಹೀಗಾಗಿ ಈ ಒಂದು ಆಡಿಯೋ ಬಗ್ಗೆಯೂ ಕೂಡ ಬೆಳಕನ್ನ ಇವತ್ತು ಆರ್ ಅಶೋಕ್ ಚೆಲ್ತಾರೆ. ಈ ವೇಳೆ ಆಡಳಿತ ಪಕ್ಷದಿಂದಲೂ ತಿರುಗೇಟು ಬರುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಹಳೆಯ ಹಗರಣಗಳನ್ನ ಪ್ರಸ್ತಾಪಿಸಿ ಆಡಳಿತ ವಿಪಕ್ಷವನ್ನ ಬಾಯಿ ಮುಚ್ಚಿಸುವಂತಹ ಪ್ರಯತ್ನವನ್ನ ಮಾಡಲಿದೆ. ಸದನದಲ್ಲಿ ಈ ವೇಳೆ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಸದ್ದು ಗದ್ದಲ ಗ್ಯಾರಂಟಿ ಎನ್ನುವಂತಿದೆ. ಇನ್ನು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ CM ಸದನಕ್ಕೆ ಉತ್ತರವನ್ನ ನೀಡಬೇಕಿತ್ತು. ಆದರೆ ಚರ್ಚೆಯೇ ಆರಂಭವಾಗಿಲ್ಲ. ಹೀಗಾಗಿ ಯಾರಿಗೆ ಏನು ಉತ್ತರ ನೀಡಬೇಕು ಅನ್ನೋದು ಗೊಂದಲವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇನ್ನು ಹೇಗ್ ಸಾಗುತ್ತೆ ಇವತ್ತಿನ ಸದನ ಅಂತ? ಚಿಂತನ ಇಂದು ಸದನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮೇಲೆ ಚರ್ಚೆ ಮುಂದುವರಿಸುವ ಸಾಧ್ಯತೆ ಇದೆ. ನಿನ್ನೆ ರಾಜ್ಯಪಾಲರ ನಡೆ ಮತ್ತು ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ರಾಜ್ಯಪಾಲರು ಅಧಿವೇಶನಕ್ಕೆ ಬಂದು ಹಂಗೆ ಓಡಿ ಹೋದ್ರು ಅಂತ ಅಂದಿರ್ಬೋದು. ಮತ್ತು ರಾಜ್ಯಪಾಲರ ಒಂದು ಘನತೆ ಬಗ್ಗೆ ತಕ್ಕುದಾಗಿ ನೀವು ಮಾತನಾಡಿಲ್ಲ ಅಂತ ಒಂದು ವಿಷಯವನ್ನ ಮುಂದಿಟ್ಕೊಂಡು ವಿಶೇಷವಾಗಿ ಸುರೇಶ್ ಕುಮಾರ್ ಮತ್ತು ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಮತ್ತು ವಾದ ಪ್ರತಿವಾದ ಆಗಿ ಗದ್ದಲಕ್ಕೂ ಕಾರಣವಾಗಿ 2-3 ಬಾರಿ ವಿಧಾನಸಭೆ ಕಲಾಪವನ್ನ ಮುಂದೂಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ನಿನ್ನೆ ಚರ್ಚೆ ನಡೆಸಲಿಕ್ಕೆ ಸಾಧ್ಯನೇ ಆಗದ ಕಾರಣಕ್ಕೋಸ್ಕರ ಇಂದು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮೇಲೆ ಬಿಜೆಪಿ ಮತ್ತು JDS ನಾಯಕರು ಚರ್ಚೆಯನ್ನು ನಡೆಸುವಂತ ಒಂದು ಸಾಧ್ಯತೆ ಇದೆ. ಈ ವೇಳೆ ಬೇರೆ ಬೇರೆ ವಿಷಯಗಳನ್ನು ಸಹ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆನೆ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಚರ್ಚೆ ಆರಂಭವಾಗದ ಕಾರಣಕ್ಕೋಸ್ಕರ ಇಂದು ಉತ್ತರವನ್ನು ನೀಡುವಂತ ಸಾಧ್ಯತೆ ಬಹುತೇಕ ಕಡಿಮೆ. ಹಾಗಾಗಿ ವಿಧಾನಸಭೆಯ ಕಲಾಪವನ್ನ ಮತ್ತೆ 2 ದಿನಗಳ ಕಾಲ ವಿಸ್ತರಣೆ ಮಾಡಬೇಕು ಅಂತ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಉದ್ದೇಶ ಈ ಒಂದು ಅಧಿವೇಶನ ಕರೆದಿದ್ದು VBG ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಸುವಂತದ್ದು. ಹಾಗಾಗಿ ರಾಜ್ಯಪಾಲರ ಭಾಷಣ ಮೇಲೆ ವಂದನಾ ನಿರ್ಣಯ ಆದ ನಂತರ ನಿನ್ನೆಯಿಂದಲೇ ಈ VBG ರಾಮ್ಜಿ ಕಾಯ್ದೆ ವಿಶೇಷ ಅದ್ರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾಗಿತ್ತು. ಇನ್ನೂ ಸಹ ಆರಂಭವಾಗಿಲ್ಲ. ಹಾಗಾಗಿ ಇಂದು ಇಡೀ ದಿನ ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮೇಲೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಅಥವಾ ಇಂದು ಸಂಜೆ ವೇಳೆ ಮುಖ್ಯಮಂತ್ರಿಗಳು ಸದನಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಾಳೆ ಈ ಒಂದು ವಿಷಯನ ಸದನದಲ್ಲಿ VBG ರಾಮ್ಜಿ ಕಾಯ್ದೆನ ಕೈಗೆತ್ಕೊಂಡ್ರೆ ಇನ್ನೂ ಸಹ 2-3 ದಿನಗಳ ಕಾಲ ವಿಸ್ತೃತವಾಗಿ ಚರ್ಚೆ ನಡೆಸಬೇಕಾಗತ್ತೆ. ಹಾಗಾಗಿ ಈ ಒಂದು ಗೊಂದಲದಲ್ಲಿರುವಂತ ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳು ಈ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮೇಲೆ ಚರ್ಚೆ ಆಗಬೇಕು. ಅದಾದ ನಂತರ ಅಬಕಾರಿ ಇಲಾಖೆ ಮೇಲೆ ಕೊಟ್ಟಿರುವಂತ ನಿಲುವಳಿ ಸೂಚನೆ ಏನು ಲಂಚ ಪ್ರಕರಣ ಏನಿತ್ತು, ಆ ನಿಲುವಳಿ ಸೂಚನೆಯನ್ನ ಬಿಗಿಯಾಗಿ ಇಟ್ಕೊಂಡು ಸಚಿವ RB ತಿಮ್ಮಾಪುರ ಅವರ ರಾಜೀನಾಮೆ ನೀಡುವ ತನಕನೂ ಬಿಡಬಾರದು ಅಂತ ಒಂದು ವಿಷಯವನ್ನ ಮುಂದಿಟ್ಕೊಂಡು ಹೋರಾಟವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಮೊದಲು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ, ನಂತರ ಅಬಕಾರಿ ಇಲಾಖೆ ಲಂಚ ಪ್ರಕರಣವನ್ನ ನಿಲುವಳಿ ಸೂಚನೆ ಮೇಲೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಇಂದು ಇಡೀ ದಿನ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಮೇಲೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.